ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಎರಡು ಆರೋಗ್ಯಕರವಾದ ಹಾಗೂ ರುಚಿಕರವಾದಂತಹ ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಒಂದು ಮೊಳಕೆ ಬರಿಸಿದ ಹೆಸರು ಕಾಳಿನ ಸಲಾಡು, ಇನ್ನೊಂದು ಹೆಸರು ಕಾಳು ಹುಸ್ಲಿ. ಎರಡು ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕರವಾಗೂ ಇರುತ್ತೆ. ಈ ಎರಡು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಮತ್ತು ಹೆಸರು ಕಾಳು ಬೇಯಿಸಿದ ಮೇಲೆ ಆ ನೀರನ್ನು ಸಹ ನಾವು ವೇಸ್ಟ್ ಮಾಡೋ ಅಷ್ಟಿಲ್ಲ. ಅದನ್ನು ಸಹ ಯಾವ ಥರ ಉಪಯೋಗಿಸ್ಬೋದು ಅಂತ ಈ ವಿಡಿಯೋದ ಕೊನೆಯಲ್ಲಿ ತೋರಿಸಿದ್ದೀನಿ. ಮೊದಲು ಮೊಳಕೆ ಬರಿಸಿದ ಹೆಸರು ಕಾಳು ಮಾಡೋಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು: 1 ಕಪ್ಪಷ್ಟು ಮೊಳಕೆ ಬಂದಿರೋ ಹೆಸರು ಕಾಳು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಸೌತೆಕಾಯಿ 1, ಕಾಯಿ ತುರಿ 1 ಅರ್ಧ ಕಪ್ಪು, ಒಂದು ಸ್ವಲ್ಪ ದಾಳಿಂಬೆ ಕಾಳು, ಒಣ ದ್ರಾಕ್ಷಿ 1 ಸ್ವಲ್ಪ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ 1, ಶುಂಠಿ 1 ಅರ್ಧ ಇಂಚಷ್ಟು 1 ಸ್ವಲ್ಪ, ಕರಿಬೇವು 1 ಸ್ವಲ್ಪ, 4-5 ಎಲೆ ಹೆಚ್ಚಿಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಅಷ್ಟು 1 ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಕ್ಯಾರೆಟ್ ತುರಿ 1 ಕಪ್ಪು, ಎಣ್ಣೆ 1 ಟೀ ಸ್ಪೂನ್ ಅಷ್ಟು, ಸಾಸಿವೆ 1 ಕಾಲು ಟೀ ಸ್ಪೂನು, 1 ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ, ಉಪ್ಪು ರುಚಿಗೆ ತಕ್ಕಷ್ಟು, ಇಂಗು 1 ಕಾಲು ಚಮಚದಷ್ಟು 1 ಟೀ ಸ್ಪೂನ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಹಿಂಗೆ ಹಾಕೋದಕ್ಕೆ, ನಿಂಬೆಹಣ್ಣಿನ ರಸ 1 2 ಟೀ ಸ್ಪೂನು. ಇವಿಷ್ಟು ಸಾಮಗ್ರಿಗಳು. ಮೊದಲು ಒಗ್ಗರಣೆ ಮಾಡ್ಕೊಂಬಿಡೋಣ. ಒಗ್ಗರಣೆ ಸೌಟ್ಗೆ ನಾವು ಇಟ್ಕೊಂಡಿರೋ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಗುಟ್ಟಿದ್ಮೇಲೆ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಸ್ಟವ್ ಆಫ್ ಮಾಡಿ ಇದನ್ನು ಪಕ್ಕ ತೆಗೆದಿಟ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಈ ಮೊಳಕೆ ಬಂದಿರೋ ಹೆಸರು ಕಾಳನ್ನು ಮೊದಲು ಹಾಕ್ಕೊಳ್ಳೋಣ. ಈ ಒಗ್ಗರಣೆ ತೊಗೊಳ್ಳೋಣ. ಒಗ್ಗರಣೆ ಮೇಲೆ ಆ ಮೇಲ್ಗಡೆ ಪಾರ್ಟ್ ಮಾತ್ರ ಹಾಕ್ಕೊಳ್ಳೋಣ. ಎಣ್ಣೆ ಬಿಟ್ಬಿಡೋಣ. ಮತ್ತು ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿನೂ ಸಹ ಸೇರಿಸ್ಕೊಳ್ಳೋಣ. ಕ್ಯಾರೆಟ್ ತುರಿನೂ ಸಹ ಹಾಕ್ಕೊಳ್ಳೋಣ. ಕಾಯಿ ತುರಿ ಇತ್ತಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ. ಒಣ ದ್ರಾಕ್ಷಿನೂ ಸಹ ಹಾಕ್ಕೊಳ್ಳೋಣ. ದಾಳಿಂಬೆ ಕಾಳನ್ನು ಸಹ ಸೇರಿಸ್ಕೊಳ್ಳೋಣ. ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು ಅದನ್ನು ಸಹ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಳೋಣ. ಉಪ್ಪು ಸೇರಿಸೋಣ, ಎಷ್ಟು ಅವಶ್ಯಕತೆ ಇದೆ ಅಷ್ಟು. ಇಂಗು, ಈ ನೀರಲ್ಲಿ ಕಲಸಿಟ್ಕೊಂಡಿರೋ ಇಂಗು, ಹಸಿ ಇಂಗುನ ಸೇರಿಸ್ಕೊಳ್ಳೋಣ. ಮತ್ತು ನಿಂಬೆಹಣ್ಣಿನ ರಸ 1 2 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡ್ರೆ ಈ ಮೊಳಕೆ ಬರಿಸಿದ ಹೆಸರು ಕಾಳಿನ ಸಲಾಡು ತಯಾರಾಗುತ್ತೆ. ಇಂಗು, ಹಸಿ ಇಂಗು ಜೀರ್ಣಕಾರಿ, ವಾಯುನ ತೆಗೆಯುತ್ತೆ. ಅದಕ್ಕೋಸ್ಕರ ಹಸಿ ಇಂಗನ್ನು ಸೇರಿಸಿರೋದು. ತುಂಬಾ ರುಚಿಯಾಗಿರುತ್ತೆ. ಇದು ಆರೋಗ್ಯಕ್ಕೂ ಸಹ ಒಳ್ಳೆಯದು. ತುಂಬ ಪ್ರೋಟೀನ್ ಯುಕ್ತವಾಗಿರುವಂತಹ ಪದಾರ್ಥ ಇದು. ಈಗ ಹೆಸರು ಕಾಳು ಹುಸ್ಲಿ ಮಾಡೋ ಅಂಥ ರೆಸಿಪಿನ ನೋಡೋಣ. ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಮತ್ತು ಪೂಜೆಗೆ ನೈವೇದ್ಯಕ್ಕೂ ಸಹ ಇದನ್ನು ಮಾಡ್ಕೊಳ್ಬೋದು. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಹೆಸರು ಕಾಳು ಬಸ್ದಿರೋ ನೀರನ್ನು ಸಹ ನಾವೇನು ವೇಸ್ಟ್ ಮಾಡೋ ಅಷ್ಟಿಲ್ಲ. ಅದನ್ನು ಸಹ ಕುಡಿಯೋಕ್ಕೆ ಉಪಯೋಗಿಸ್ಕೊಳ್ಬೋದು. ಯಾವ ಥರ ಅಂತ ಈ ವಿಡಿಯೋ ಕಡೆಯಲ್ಲಿ ತೋರಿಸಿದ್ದೀನಿ. ಮೊದಲು ಹುಸ್ಲಿ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು: 1 ಅರ್ಧ kg ಅಷ್ಟು ಹೆಸರು ಕಾಳು, ಅದನ್ನು 1 5 ಅವರು ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ 1 2 ಟೇಬಲ್ ಸ್ಪೂನಷ್ಟು, ಸಾಸಿವೆ 1 ಟೀ ಸ್ಪೂನು, ಹಸಿಮೆಣಸಿನ್ಕಾಯಿ 1 5 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಶುಂಠಿ 1 ಇಂಚಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಕರಿಬೇವು 1 2 ಎಸಳು ಇದನ್ನು ಅಷ್ಟೇ ಹೆಚ್ಚಿಟ್ಕೊಂಡಿರೋದು, ಇಂಗು 1 ಅರ್ಧ ಟೀ ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, 1 ನಿಂಬೆಹಣ್ಣು, ಕಾಯಿ ತುರಿ ದೊಡ್ಡದಾಗಿ 1 ಕಪ್ಪು, ಕೊತ್ತಂಬರಿ ಸೊಪ್ಪು 1 ಅರ್ಧ ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು. ಇವಿಷ್ಟು ಸಾಮಗ್ರಿಗಳು. ಮೊದಲು ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ನಾವು ಈ ತೊಳೆದು ನೆನೆಸಿ ಬಸ್ದಿಟ್ಕೊಂಡಿರೋ ಹೆಸರು ಕಾಳನ್ನು ಸೇರಿಸೋಣ. ಈ ಹೆಸರು ಕಾಳು ಎಲ್ಲ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ.
ನೀರನ್ನು ಹಾಕಿ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಇದೆಲ್ಲ ಕುದಿ ಹತ್ತಿದಾಗ ನೋಡಬೇಕು, ಉಕ್ಕೋಗ್ಬಿಡತ್ತೆ. ಈ ಮೇಲ್ಗಡೆ ಬಂದಿರೋ ಗಟ್ಟಿ ಗಟ್ಟಿ ನೊರೆ ಅಂಥದ್ದು ಬೇಕಂದರೆ ಆಚೆ ತೆಗೆದಾಕ್ಬೋದು, ಇಲ್ಲಾಂದ್ರೂ ಒಂದೆರಡು ಸಲ ಮಿಕ್ಸ್ ಮಾಡಿದರೆ ಅದೆಲ್ಲ ಒಡ್ಕೊಳ್ಳುತ್ತೆ. ಆವಾಗವಾಗ ಕೈಯಾಡಿ ನೋಡ್ಕೊಳ್ತಾ ಇರಬೇಕು. ಮೀಡಿಯಮ್ ಊರಿನಲ್ಲಿ ಬಿಟ್ಟರೆ ಒಂದು 10 ನಿಮಿಷಕ್ಕೆ ಹೆಸರು ಕಾಳು ಬೇಯುತ್ತೆ. ಒಂದು ಅರ್ಧ ಬೆಂದಿದೆ ಅಂದಾಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕು. ಅದಕ್ಕೆ ಉಪ್ಪು ಹಾಕಿ ಮತ್ತೆ ಬೇಯಿಸ್ಕೊಳ್ಬೇಕು ಮಧ್ಯಮ ಊರಿನಲ್ಲಿ. ಅವಾಗವಾಗ ನೋಡ್ಕೊಳ್ತಾ ಇರಬೇಕು, ಜಾಸ್ತಿ ಅಂದರೆ ಜಾಸ್ತಿ ಮೆತ್ತಗೆ ಬೇಯಿಸಬಾರ್ದು. ಅದೆಲ್ಲ ನಾವು ಅದನ್ನು ಕಾಳನ್ನು ಅದ್ಮಿದ್ರೆ ಸ್ಮೂತಾಗಿ ಒಳಗಡೆ ಹೋಗಬೇಕು, ಅಷ್ಟು ಮಾತ್ರ ಈ ಥರ ಬೇಯಿಸ್ಕೊಳ್ಬೇಕು. ಈ ಥರ ಬೆಂದಾಗ ಸ್ಟವ್ ಆಫ್ ಮಾಡಿ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ಆ ಬಿಸಿಗೆ ಅದು ಮೃದುವಾಗಿ ಬೇಯುತ್ತೆ. 10 ನಿಮಿಷ ಆದಮೇಲೆ ಅದನ್ನು ಈ ಥರ ಬಸ್ಕೊಂಬಿಡೋಣ ಕಾಳನ್ನು. ಈ ಥರ ಬಸ್ದು ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ನಾವು ಇಟ್ಕೊಂಡಿದ್ದ ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಎಲ್ಲ ಚಿಟ್ಗುಟ್ಟಿದ ಮೇಲೆ ಹಸಿಮೆಣ್ಸಿನ್ಕಾಯಿನ ಸೇರಿಸೋಣ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು ಶುಂಠಿನೂ ಸಹ ಸೇರಿಸ್ಕೊಳ್ಳೋಣ. ಕರಿಬೇವನ್ನು ಸಹ ಹಾಕ್ಕೊಳ್ಳೋಣ. ಎಲ್ಲ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಂಗನ್ನು ನಾನು ಒಗ್ಗರಣೆಗೆ ಸೇರಿಸ್ತಾ ಇಲ್ಲ, ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪು ಜೊತೆಲಿ ಸೇರಿಸ್ತೀನಿ. ಇವಾಗ ಕಾಯಿ ತುರಿನೂ ಸಹ ಸೇರಿಸ್ಕೊಳ್ಳೋಣ. ಈ ಕಾಯಿ ತುರಿ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಆವಾಗಲೇ ಹಾಕಿದ್ವಿ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಬಸ್ತಿಟ್ಕೊಂಡಿದ್ದ ಕಾಳನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸಲ ಕೈ ಆಡ್ಕೊಳ್ಳೋಣ. ಇವಾಗ ಇಂಗು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಉರಿ ಸಣ್ಣ ಉರಿ ಇಟ್ಕೊಂಡ್ರೆ ಸಾಕಾಗತ್ತೆ. ಇಂಗು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆ ಒಗ್ಗರಣೆ ಕಾಳಿನ ಜೊತೆಯಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಹೆಸರು ಕಾಳು ಉಸ್ಲಿ ತಯಾರಾಗುತ್ತೆ. ಇವಾಗ ಸ್ಟವ್ ಆಫ್ ಮಾಡಿದ ಮೇಲೆ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಬಿಡೋಣ. ಇವಾಗ ಈ ಹೆಸರು ಕಾಳು ಉಸ್ಲಿನ ಬೇರೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಬಿಡೋಣ. ಯಾಕೆಂದರೆ ಆ ಬೇಯಿಸಿರೋ ಒಗ್ಗರಣೆ ಮಾಡಿರೋ ಪಾತ್ರೆನಲ್ಲೇ ಒಗ್ಗರಣೆ ಅಂಶ ಇದು ಎಲ್ಲ ಇರುತ್ತೆ, ಖಾರ ಇದೆಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಈ ಒಗ್ಗರಣೆ ಮಾಡಿರೋ ಪಾತ್ರೆಗೆ ಈ ಬಸ್ದಿರೋ ನೀರನ್ನು ಹಾಕಬೇಕು. ಸ್ಟವೆಲ್ಲ ಏನು ಉರಿಸೋ ಅವಶ್ಯಕತೆ ಇಲ್ಲ. ಇದನ್ನೊಂದು 2-3 ನಿಮಿಷ ಚೆನ್ನಾಗಿ ಈ ಥರ ಕಲಕ್ತಾ ಇದ್ದರೆ ಅದರಲ್ಲಿರೋ ಸಾರಾಂಶ ಎಲ್ಲ ಆ ಬಸ್ದಿರೋ ನೀರಿಗೆ ಬಿಟ್ಕೊಳ್ಳುತ್ತೆ. ಯಾಕೆಂದರೆ ಈ ನೀರಲ್ಲಿ ತುಂಬ ಪೌಷ್ಟಿಕಾಂಶಗಳೆಲ್ಲ ಇರುತ್ತೆ, ಸಾರಾಂಶ ಎಲ್ಲ ಇರುತ್ತೆ. ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಅಷ್ಟೇ ಈ ಥರ ಮಾಡ್ತಾ ಇರೋದು. ಇದನ್ನು ನೇರವಾಗಿ ಕುಡಿಬೋದು. ಒಂದು ಸ್ವಲ್ಪ ಉಪ್ಪು ಸಾಲಿಲ್ಲ ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ಇನ್ನು ಉಳಿದಂತೆ ನಿಂಬೆಹಣ್ಣಿನ ಅಂಶ, ಖಾರ ಎಲ್ಲನೂ ಒಗ್ಗರಣೆಯಲ್ಲಿ ಇರುತ್ತೆ. ಇದೂ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಒಂದು ಮೊಳಕೆ ಬರಿಸಿದ ಹೆಸರು ಕಾಳಿನ ಸಲಾಡ್ ಮತ್ತು ಈ ಒಂದು ಹೆಸರು ಕಾಳು ಉಸ್ಲಿ, ಈ 2 ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.